IBT ಕನ್ನಡ ಟಿವಿ. ಕೂಕನೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಬರ ಪರಿಹಾರಕ್ಕಾಗಿ ತಹಸೀಲ್ದಾರರಿಗೆ ಮನವಿ. ಕೊಪ್ಪಳದಲ್ಲಿ ಸದಾ ಭೀಕರ ಬರದ ಛಾಯೆ ಅನುಭವಿಸುವ ಕೊಪ್ಪಳ ಜಿಲ್ಲೆಯಲ್ಲಿ 2023 ಹಾಗೂ 24ನೇ ಸಾಲಿನಲ್ಲಿ ಭೀಕರ ಬರ. ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬರ ಅನುಭವಿಸಿದ ರೈತರಿಗೆ ಹಗ್ಗ ಜಗ್ಗಾಟದ ಮಧ್ಯೆ ರಾಜ್ಯ ಸರ್ಕಾರ ಪರಿಹಾರ ನೀಡುತ್ತಿದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ರೈತರ ಭೂಮಿಗೆ ಪರಿಹಾರ ಸಿಕ್ಕಿದೆ ಹಾಗೂ ಇಲ್ಲಿಯ ನಿಯಮಗಳಿಂದಾಗಿ ರೈತರು ಪರಿಹಾರದಿಂದ ವಂಚಿತವಾಗಿದ್ದಾರೆ. ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಕೊಪ್ಪಳ ಜಿಲ್ಲೆಯ ಎಲ್ಲ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು. ಮಾನ್ಯರೇ, ನಾವು ಅಂದರೆ ರೈತನ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ. ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ. ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನೂವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ. ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಬರ ಪರಿಹಾರವನ್ನು ಹಾಕಬೇಕೆಂದು, ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ 1 ವಾರದೊಳಗಾಗಿ ಎಲ್ಲ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟಿನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಸೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಇದಕ್ಕೆ ಪ್ರತ್ಯಂತರ ಪರಿಹಾರ ಅಂತ 2,000 ಹಾಕ್ಯಾರ. 2,000 ಹಾಕಿದ್ರು ಕೂಡ ಇವತ್ತು ಯಾವ ರೈತರಿಗೆ ಒಬ್ರಿಗೆ ಬಂದ್ರು ಒಬ್ರಿಗೆ ಮುಟ್ಟಿಲ್ಲ. ಆಮೇಲೆ ಚುನಾವಣೆ ಚಾಲುವಾತು, 6-7ಕ್ಕೆ ಚುನಾವಣೆ ಚಾಲುವಾದ ಹೊತ್ತಿನಾಗ ಅವಾಗ ಪರಿಹಾರ ಹಾಕಕ್ಕೆ ಚಾಲುವಾತು. ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರೂ ದುಡ್ಡು ಬಂದ್ರೂ ಕೂಡ ಇವತ್ತು ಅವ್ರು ಹಾಕಿಲ್ಲ. ಇವತ್ತು ಅದೇ ಸಿದ್ದರಾಮಯ್ಯ ಇವತ್ತು ಇಲ್ಲ ದಾವಣಗೆರೆಯಲ್ಲಿ ಇವತ್ತು 16,000 ಕೋಟಿ ಕೇಳಿದ್ವಿ, 3,000 ಕೋಟಿ ಹಾಕ್ಯಾರ ಅಂತೇಳಿ ಚಂಪಟ್ಟವ್ರೋಡ್ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು. ಅದ ಸಿದ್ದರಾಮಯ್ಯ ಅವರು. ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಇದ್ದ 3,000 ಕೋಟಿ ಎಲ್ಲಿ ಹೋಯ್ತು? ಆ ದುಡ್ಡಾರ ಹಾಕ್ಬೋದಾಗಿತ್ತು. ಇವತ್ತೇನು ನಾವು ಬಂದಿಲ್ಲ, ನಿಮ್ಗೆ ಬಂದಿಲ್ಲ. ಒಂದು FID ಸಜ್ಜಿಲ್ಲ, ನಿಮ್ಮ ಬೆಳೆ ಸಮೀಕ್ಷೆ ಸರಿ ಇಲ್ಲ ಇಂಥ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳೋಂಥ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೈತಿ. ಅದನ್ನ ಏನೈತಿ ಅಧಿಕಾರಿಗಳು ಅಂದರೆ ಇವತ್ತು ಮುಂಗಾರಿ ಬರೋದಿತ್ತು, ಮುಂಗಾರಿ ಬರೋದಿತ್ತು, ಬೆನ್ನಲ್ಲಿ ಹಿಂಗಾರಿನೂ ಬರೋದೈತಿ. ಮುಂಗಾರಿ ಎರಡು ಬೆಳೆ ಅದು ಒಂದೇ ಬರ ಪರಿಹಾರ ಘೋಷಣೆ ಮಾಡೋದು. ಹಿಂಗಾರಿಯಾಗಂತೂ ಬರ ಘೋಷಣೆ ಮಾಡಲಿಲ್ಲ ಇವರು. ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡೋಕ್ಕೆ ಇರಲ್ಲ. ಈ ಬಿತ್ತಕ್ಕೆ ಚಲೋಗ್ಯಾವು. ಬೀಜ ಗೊಬ್ಬರ ತರಕ್ಕೆ ತೊಗೊಳಕ್ಕೆ ಎಲ್ಲ ವ್ಯವಹಾರ ಮಾಡೋಕ್ಕೆ ರೈತರಿಗೆ ಬೇಕು. ಶೀಘ್ರದಲ್ಲಿ ಅದೇನೈತಿ ಹಾಕೋಂಥ ವ್ಯವಸ್ಥೆ ಆದರೆ ಸರಿ. ಇವತ್ತು ಹಾಕದೇ ಇದ್ದಲ್ಲಿ ಮುಂದಿನ ಜನ್ಮದಲ್ಲಿ ನಾವು ವಿಪ್ರ ಹೋರಾಟನ ಹಂಚ್ಕೊಂತೀವಿ. ನಾವು ಜಿಲ್ಲಾದ್ಯಂತಲ್ಲ ರಾಜ್ಯಾದ್ಯಂತನೇ ಇದನ್ನ ಹಂಚ್ಕೊಂತೀವಿ. ಎಲ್ಲಿ ಯಾವ ಜಿಲ್ಲೆದಾಗ ಅನ್ಯಾಯ ಆಗೈತಿ, ಯಾವ ತಾಲೂಕಿನಾಗ ಅನ್ಯಾಯ ಆಗೈತಿ ಅದನ್ನ ನೋಡಿ ನಾವು ಏನೈತಿ ವಿಪ್ರ ಹೋರಾಟ ಮಾಡೋಕೆ ನಾವು ಸಿದ್ಧತೀವಿ ಅಂದ್ರೆ ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಅಂತ ಬರ್ದೀವಿ. ಅದು ಈ ಶೀಘ್ರದಲ್ಲಿ ಅವ್ರು ಕಳಿಸ್ಕೊಡೋಂಥ ವ್ಯವಸ್ಥೆ ಆಗಬೇಕು. ಶೀಘ್ರದಲ್ಲಿ ಅದು ದೌಡ್ ಪರ ಬರೋಂಥ ವ್ಯವಸ್ಥೆ ಆಗ್ಬೇಕಂದ್ರೆ ಈಗ ನಾವು ಕುಕ್ನೂರು ತಹಸೀಲ್ದಾರ್ ಮೂಲಕ ನಾವು ಮನವಿ ಕಳಿಸ್ತೀವಿ. ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಿಲ್ಲ. ಎಲ್ಲರಿಗೂ ಸಮನಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ. ತಮ್ಮ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಜನ ಸರ್ಕಾರ
ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರೈತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನೆ ಸೃಷ್ಟಿ ತಮ್ಮೆಲ್ಲರಿಗೂ ಧನ್ಯವಾದ.